ಬೆಳಗ್ಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಫ್ರೆಂಡ್ ಹತ್ರ ಹೋಗಿದ್ರೆ, ಯಾಕಂತಂದ್ರೆ ಹೊಸ ಡ್ರಿಪ್ ತರಿಸಿದ್ನು, ಅದು ತೋಟಕ್ಕೆ ಆಗ್ಬೇಕಾಗಿತ್ತು. ಡ್ರಿಪ್ ಹೆಸರು ಬಂದು MR ಏನ್ಬಿಟ್ಟು ಇದೊಂದು ರೋಲ್ ಬಂದು 3,500 ರೂಪಾಯಿ. ಯಾರಪ್ಪ ಓನರ್ ಇದಕ್ಕಂತಂದ್ರೆ ಇವನೇ ತನೋಜ್ನೆ ಓನರ್ ಇದಕ್ಕ. ಸೇಮ್ಟಿದ್ದೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಆಗಿ ಬಿಟ್ಕೊಂಬತ್ತಾ ಇದ್ರೆ, ಏನ್ ಉಳಕ ಅಂತಂದ್ರೆ ಬಾಳೆ ಗಿಡ ಉಳಕ ಕರೆಕ್ಟ್ ಆಗಿ 6 ಅಡಿ ಕಡುಗ್ ಕೂಡ ನೋಡ್ಸಿನ ಕಡುಗಾಗ ಕ್ಲೀನ್ ಆಗಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಿಟ್ಕೊಂಬತ್ತಾ ಇದ್ರೆ, 1 ಎಕರೆಕ ಕರೆಕ್ಟ್ ಆಗಿ 4 ರೋಲ್ ಬೀಳ್ತೈತೆ. ಇದು ಒಂದು ರೋಲ್ ಎಷ್ಟು ಮೀಟರ್ ಐತೆ ಅಂದ್ರೆ 500 ಮೀಟರ್ ಇರ್ತೈತೆ. ಸೇಮ್ಟಿದ್ದೆ ಅವನು ಬಾಳೆ ಗಿಡಗಳನ್ನು ತರಿಸಿದ್ನು. ಇದು ಎಲ್ಲಿಂದಪ್ಪ ತರಿಸಿದಂದ್ರೆ ತುಮಕೂರಿನಿಂದ. ಒಂದು ಗಿಡ ಬಂದು 13 ರೂಪಾಯಿ ಬಿದ್ದೈತೆ. ಸೋಮವಾರ ನಾರು ಉಳ್ತಾನೆ ಫುಲ್ ವಿಡಿಯೋ ನಾನು ಅವತ್ತು ಮಾಡಿ ಹಾಕ್ತೀನಿ, ಯಾವ ತರ ಹೆಂಗಿ ಏನು ಅಂತ. ಸರಿ ಮುಟ್ಟು ಟೈಮ್ ನೋಡಿದೆ 11 ಗಂಟೆ ಆಗಿತ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮೂರ್ ದೇವಸ್ಥಾನಕ ಹೋಗ್ಬೇಕಂತ ಹೋದ್ರೆ, ಯಾಕಂತಂದ್ರೆ ಶನಿವಾರಗಳಲ್ಲಿ ನಮ್ಮೂರ್ ದೇವಸ್ಥಾನದಾಗ ಗ್ರ್ಯಾಂಡ್ ಆಗಿ ಪೂಜೆ ಕೂಡ ಮಾಡ್ತಾರೆ. ಸಂಜೆ ಆದ್ಮೇಲೆ ಕ್ಲೀನ್ ಆಗಿ ದೇವ್ರ ಚೂವ ಕೂಡ ಮಾಡ್ತಾರೆ. ನೀವ್ ಯಾರಾದ್ರೂ ನಮ್ಮೂರ್ ದೇವಸ್ಥಾನಕ್ಕೆ ಬಂದಿದ್ರೆ ಕಮೆಂಟ್ ಬಾಕ್ಸ್ ಆಗ ಕಮೆಂಟ್ ಮಾಡ್ಬಿಡಿ. ನಮ್ಮೂರಿಗೆ ಯಾವ್ದಪ್ಪ ದೇವಸ್ಥಾನ ಅಂದ್ರೆ ಕೃಷ್ಣ ಸ್ವಾಮಿ ದೇವಸ್ಥಾನ ಇರೋದು. ಇದು ನಮ್ಮನೆ ದೇವಸ್ಥಾನ. 4 ಶನಿವಾರ ಬಂದು ಇಲ್ಲಿ ಪೂಜೆ ಮಾಡ್ಸ್ಕೊಂಡು ಹೋದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಅಂತ ನಾನು ಹೇಳ್ತಾ ಇದೀನಿ. ಅಲ್ಲಿ ಮಾಡೋ ಪೂಜೆ ಮಾಡೋ ಐನೋರು ಕೂಡ ಹೇಳ್ತಾರೆ. ಇನ್ನು ಯಾವೂರಪ್ಪ ನಿಮ್ದು ಅಂತ ಕೇಳಿದ್ರೆ ನಮ್ದು ಮಾಲೂರು ತಾಲೂಕು ಬಾಳಗಿನಹಳ್ಳಿ ಗ್ರಾಮ. ಸರಿ ಮುಟ್ಟಿದ್ದಲ್ಲಿ ಹಾಕಿದ ಪ್ರಸಾದ ನಾನು ನನ್ನ ಫ್ರೆಂಡ್ಸ್ ಎಲ್ಲ ತಿಂತಾ ಇದ್ರೆ, ಟೈಮ್ ನೋಡಿದೆ 2 ಗಂಟೆ ಆಗಿತ್ತು. ನಮ್ಮ ಅಮಿತ್ ಬ್ರೋ ಫೋನ್ ಮಾಡ್ಬಿಟ್ಟಿದ್ದೆ, ಬ್ರೋ ಇವತ್ತು ಇಂಟ್ರೂ ಮಾಡ್ಬೇಕು, ನಿಮ್ಮೂರಲ್ಲಿ ಇದ್ದೀವಿ ಬನ್ನಿ ಅಂತಂದ್ರು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋದ್ರೆ ಸೇಮ್ಟಿದ್ದ ಅವರು ನನ್ನ ಇಂಟ್ರೂ ಮಾಡಿದ್ರು ನಮ್ಮ ಬಾಳೆ ತೋಟದಲ್ಲೇ. ಸೇಮ್ಟಿದ್ದ ಇದು ಫುಲ್ ವಿಡಿಯೋನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿರ್ತಾರೆ, ದಯವಿಟ್ಟು ಎಲ್ಲ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ಇವ್ರ ಯೂಟ್ಯೂಬ್ ಚಾನಲ್ ಹೆಸರು ಬಂದು ಅಮಿತ್ ಅಡ್ಡ ಅಂತ. ಅಷ್ಟು ದೂರದಿಂದ ಬಂದವರಂಬಿಟ್ಟಿದ್ದೆ. ನಾನು ಕಬಾಬು, ನೀರು, ಕೂಲ್ ಡ್ರಿಂಕ್ಸ್ ಎಲ್ಲ ತರಿಸಿದ್ದೆ. ನಾನು ಅಮಿತ್ ಬ್ರೋ ಮತ್ತೆ ಅವ್ರ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಊಟ ತಿನ್ಕೊಂಡು ಟೈಮ್ ನೋಡಿದೆ 7 ಗಂಟೆ ಆಗಿತ್ತು. ಅಮಿತ್ ಬ್ರೋ ಅವ್ರ ಊರ್ ಕಡೆ ಹೋದ್ರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅದನ್ನ ತಿನ್ಕೊಂಡು ನಮ್ಮೂರ್ ಕಡೆ ಬಂದೆ. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್.